ಟಾಟಾ ಡ್ಯಾಡಿ. ಟಾಟಾ ವಿಜಯ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ರೀ, ಒಂದ್ ನಿಮಿಷ. ಏನು? 100 ರೂಪಾಯಿ ಬೇಕಾಗಿತ್ತು. ಏಕೆ? ಪಾಪು ಸ್ಕೂಲ್ ಫೀಸ್ ಕಟ್ಬೇಕಾಗಿತ್ತು, ಅದಕ್ಕೆ. ಇವತ್ತು ನನ್ನ ಹತ್ರ ಏನ್ ದುಡ್ಡಿಲ್ಲ, ಸ್ವಲ್ಪ ಸಂಬಳ ಬರೋ ತನಕ ಅಡ್ಜಸ್ಟ್ ಮಾಡ್ಕೊ. ಸಂಬಳ ಬಂದ್ರೆ ನೀವೆಲ್ ಕೊಡ್ತೀರಾ? ಮನೇಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನು ಅಂದ್ರೆ ಏನು ಇಲ್ಲ. ಹೀಗಾದ್ರೆ ಸಂಸಾರ ನಡ್ಸೋದು ಹೇಗೆ? ಏನಾಯ್ತು ಪ್ರದೀಪ್? ನೋಡು ವಿಜಯ, ಇಲ್ದಿದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು? ಅದಕ್ಕೆ ಪ್ರದೀಪ್ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ಅದಕ್ಕೆ ಪಾಪು ಪಾಪು ಪ್ರದೀಪ್ ಪಾಪು ಏನಾಗ್ತಾ ಇದೆ ಮರಿ? ಪ್ರದೀಪ್ ಏನಂದ್ರೆ ಪಾಪು ಏನಾಗ್ತಾ ಇದೆಯಪ್ಪ? ಏನಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರೆ. ಮಿಸ್ಟರ್ ನಾರಾಯಣ್, ನಿಮ್ ಮಗುಗೆ ಬ್ರೈನ್ ಟ್ಯೂಮರ್ ಆಗಿದೆ. ವಾಟ್? ಹೌದು, ಬ್ರೈನ್ ಟ್ಯೂಮರ್. ಆಪರೇಷನ್ ಮಾಡಬೇಕಾಗತ್ತೆ. ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು ಡಾಕ್ಟ್ರೆ? ಸುಮಾರು 1 ಲಕ್ಷ ಖರ್ಚಾಗಬಹುದು. 1 ಲಕ್ಷ ಖರ್ಚು ಮಾಡ್ಲೇಬೇಕಾಗತ್ತೆ. ಇನ್ನು ಬಿಗಿನಿಂಗ್ ಸ್ಟೇಜ್ ಇರೋದ್ರಿಂದ ಆಪರೇಷನ್ ಮಾಡಿದ್ರೆ ಉತ್ತಮ ಅಂತ ಹೇಳ್ತಿದ್ದೀನಿ. ಸದ್ಯಕ್ಕೆ ಆಪರೇಷನ್ ಮಾಡ್ಲೇಬೇಕಾ ಡಾಕ್ಟರ್? ಅಂದ್ರೆ ಅಷ್ಟೊಂದು ಹಣ ಹೊಂದ್ಸೋದ್ ಕಷ್ಟ. ಐಸಿ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನ್ ಸರ್? ನಾನು ತಕ್ಷಣಕ್ಕೆ ಕೆಲವು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ. ಸರಿ, ಅದನ್ನ ಮಗು ಕೊಡ್ತಾ ಇರಿ. ಆದಷ್ಟು ಬೇಗ ಹಣ ಹೊಂದಿಸಿ. ಇಟ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು. ಓಕೆ. ಏನಂದ್ರು ಡಾಕ್ಟರ್? ಏನಿಲ್ಲ, ತಲೆನೋವು ಬಂದು ಸುಸ್ತಾಗಿ ಕೆಳಗೆ ಬಿದ್ದಿದ್ದಾನೆ. ಇದಕ್ಕೆಲ್ಲ ಯಾಕೆ ಹಾಸ್ಪಿಟಲ್ ಕರ್ಕೊಂಬರಕ್ ಹೋದ್ರಿ? ಮನೇಲೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಆಗಿರೋದು ಅಂದ್ರು. ನಿಮ್ ಮಗುಗೆ ಬ್ರೈನ್ ಟ್ಯೂಮರ್ ಆಗಿದೆ. ಸುಮಾರು 1 ಲಕ್ಷ ಖರ್ಚಾಗಬಹುದು. ನಿಮ್ ಮಗುಗೆ ಬ್ರೈನ್ ಟ್ಯೂಮರ್ ಆಗಿದೆ. ಸುಮಾರು 1 ಲಕ್ಷ ಖರ್ಚಾಗಬಹುದು. ಏನ್ ಯೋಚನೆ ಮಾಡ್ತಾ ಇದ್ರ ಮಿಸ್ಟರ್ ನಾರಾಯಣ್? ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ಯಾರು ನೀವು? ನೀವ್ ಯಾರು? ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಇಸ್ಪೀಟ್ ಆಡ್ತಿದ್ರ ಅಂತ ಕೇಳಿ ನಿಮ್ ಹಿಸ್ಟ್ರಿನೆಲ್ಲ ನಾವು ತಿಳ್ಕೊಂಡು ಬಂದಿದೀವಿ. ಮಿಸ್ಟರ್ ನಾರಾಯಣ್, ನಾವು ನಿಮ್ ಹಾಗೆ ಎಷ್ಟೋ ಸಲ ಸೋತಿದ್ದೀವಿ. ಆದ್ರೆ ನಿಮ್ ತರ ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡ್ತಾ ಕೂರ್ತಿರ್ಲಿಲ್ಲ. ಗೆಲ್ಲೋದು ಹೇಗೆ ಅಂತ ಹೊಂಚಾಗ್ತಾ ಇದ್ದೀವಿ. ಮಿಸ್ಟರ್ ನಾರಾಯಣ್, ಇವತ್ತಿಂದ ನೀವು ನಮ್ ಸ್ನೇಹಿತರು. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಆ ಕೆಲಸಕ್ಕೆ ಇದು ಅಡ್ವಾನ್ಸ್. ಇದೆಲ್ಲ ಆಮೇಲೆ, ಮೊದಲು ನನ್ನಿಂದ ಏನ್ ಕೆಲಸ ಆಗ್ಬೇಕು ಅಂತ ಹೇಳಿ. ಹೇಳ್ತೀವಿ, ಆದ್ರೆ ಅದಕ್ಕೆ ಮೊದಲು ನಿಮ್ಮ ಸ್ನೇಹಕ್ಕೋಸ್ಕರ ಒಂದು ಪಾರ್ಟಿ ಕೊಡ್ತೀವಿ. ಅಜಯ್, ಪಾರ್ಟಿ ಅರೇಂಜ್ ಮಾಡು. ಓಕೆ. ನನ್ನಿಂದ ಸಹಾಯ ಆಗೋದಾದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಏನ್ ಮಾಡ್ಬೇಕು ಹೇಳಿ? ನಮ್ಗೆ ನೀವು ಪ್ರಾಣ ಕೊಡೋದು ಬೇಕಾಗಿಲ್ಲ. ನಿಮ್ಮ ಮ್ಯೂಸಿಯಂನಲ್ಲಿರೋ ವಜ್ರ ನಮ್ಮ ಕೈ ಸೇರೋದಕ್ಕೆ ಸಹಾಯ ಮಾಡಿದ್ರೆ ಸಾಕು. ನೋ ನೋ, ಐ ಆಮ್ ವೆರಿ ಸಾರಿ. ನನ್ನ ಕರ್ತವ್ಯಕ್ಕೆ ನಾನಿದ್ದು ದ್ರೋಹ ಬಗೆಯಲ್ಲ. ನೀತಿ ಹೇಳ್ತಾ ನೀಚ ಆಗೋ ಮನುಷ್ಯ ನಾನಲ್ಲ. ಕೋಪಿಸ್ಕೋಬೇಡಿ ನಾರಾಯಣ್, ನೀವು ಪ್ರಾಮಾಣಿಕತೆಯಿಂದ ದುಡಿತಿರೋ ನಿಷ್ಠಾವಂತ ಅಧಿಕಾರಿ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಮಿಸ್ಟರ್ ನಾರಾಯಣ್, ನಿಮ್ಮ ಪ್ರಾಮಾಣಿಕತೆಯಿಂದ ನಿಮ್ ಚಟಕ್ ಮಾಡಿರೋ ಸಾಲ ತೀರ್ಸೋಕಾಗಿಲ್ಲ, ನಿಮ್ ಹೆಂಡತಿ ಮಕ್ಕಳನ್ನ ಸುಖವಾಗಿಡೋಕೂ ಆಗಿಲ್ಲ. ಮಿಸ್ಟರ್ ನಾರಾಯಣ್, ಮನೆ ಬಾಗಿಲಿಗೆ ಹುಡುಕೊಂಡು ಬಂದಿರೋ ಭಾಗ್ಯಲಕ್ಷ್ಮಿನ ಒದಿಲಿಕ್ಕೆ ಹೋಗ್ಬೇಡಿ. ನೀವೇನು ಹೆದರ್ಬೇಕಾಗಿಲ್ಲ ಮಿಸ್ಟರ್ ನಾರಾಯಣ್. ನಿಮ್ ಬಗ್ಗೆ ಕಿಂಚಿತ್ತು ಸರ್ಕಾರದವ್ರಿಗೆ ಅನುಮಾನ ಬರದ ಹಾಗೆ ನಾವೆಲ್ಲ ಏರ್ಪಾಟು ಮಾಡಿದೀವಿ. ಅಲ್ಲ, ನನ್ ಕೆಲ್ಸಕ್ಕೇನ್ ತೊಂದರೆ ಇಲ್ವಲ್ಲ? ನಿಮ್ ಕೆಲ್ಸಕ್ಕೂ ತೊಂದರೆ ಇಲ್ಲ, ನಿಮ್ಗೂ ತೊಂದರೆ ಇಲ್ಲ. ಆಂಟೋನಿ, ಬಾಕಿ ನಮ್ ಕೆಲ್ಸ ಆದ್ಮೇಲೆ. ಧೈರ್ಯ ತಗೊಳ್ಳಿ. ಓಕೆ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಕುರಿ ಯಾವಾಗ್ಲೂ ಕಟ್ಟುಕರನ್ನೇ ನಂಬೋದು. ಇಂಥದ್ದೇ ಇನ್ನೊಂದು ಕುರಿ ಇದೆ. ಯಾವುದು? ಡೈರೆಕ್ಟರ್ ರೋಹನ್. ಡೈರೆಕ್ಟರ್ ರೋಹನ್. ಕನ್ನಡದ ನೆಲ. ಓ, ಮೆಲ್ಗಾಕಿ ಕತ್ತು ಉಳುಕ್ಬಿಡತ್ತೆ ಮೆಲ್ಲಿಗೆ. ನೆಕ್ಸ್ಟ್ ಪಿಕ್ಚರ್ ಯಾವ ಸರ್? ಕೈ ಬಿಟ್ಟ ಕೃಷ್ಣ ಅಂತ. ಅದ್ರಲ್ಲಿ ನೀನೇ ಹೀರೋಯಿನ್. ನೀನು ಓಕೆ. ದಾರಿ ಬಿಡಿ. ಎಕ್ಸ್ಕ್ಯೂಸ್ ಮೀ. ದಡಿಯ ಫೋಟೋಗ್ರಾಫರ್ ಸೈಡ್ ಬರೆಯಾ. ನಮಸ್ಕಾರ.
ಸರ್ ಚಾನ್ಸ್ ಹೆಣ್ಮಕ್ಳು ಮುಂದೆ ಬಿಡಯ ಎಲ್ಲಾರ ಮುಂದೆ ಬರ್ತಾನೆ. ಮಾಡ್ತೀನಿ ಎಲ್ಲರೂ ಒಟ್ಟಿಗೆ ಸೇರ್ಸ್ ಮಾಡ್ತೀನಿ ಸೈನ್. ತಡ್ಕೊಡಿ ಪ್ಲೀಸ್. ಏನೋ ಮೊದ್ಲು ಓನರ್ ಹಾಕೊಳಮ್ಮ. ಕೊಡ್ತೀನಿ. ಅಯ್ಯೋ ಸದ್ದಿರಲ್ಲ, ನಾನು ಮೇಲೋಗ್ಬೇಕು. ದಾರಿ ಬಿಡಿ ನಾನು ಮೇಲೋಗ್ಬೇಕು. ಅಯ್ಯೋ ಯಾಕ್ರೆ ಒಳ್ಳೆ ಕತ್ತೆಗಳ ತರ ಅಡ್ಡ ಬರ್ತೀರಾ? ಕೋಪ ಬಂದ್ರೆ ಜಾಡ್ ಸೋದ್ ಬಿಡ್ತೀನಿ. ದಾರಿ ಬಿಡಿ ಮಾಡ್ತೀನಮ್ಮ. ನಿನ್ ಹೀರೋಯಿನ್ ಮಾಡ್ತೀನಿ. ತಡ್ಕೋ ದಾರಿ ಬಿಡಿ ಪ್ಲೀಸ್. ಯಾವ ತೊಲಗರೆ ಆಚೆ ದಾರಿ ಬಿಡಿ. ಯಾಕಯ್ಯ ಹೊರಟ್ಬಿಟ್ರಿ? ಇನ್ನೇನೆ ನಿಮ್ ಡೈರೆಕ್ಟ್ ಮೇಲುಕೋಬೇಕು ಅಂತ ಸಾಯ್ತಾವನೆ. ನಿಮ್ ಡೈರೆಕ್ಟರ್ ನಮ್ಮನ್ನ ಕತ್ತೆಗಳು ಎಮ್ಮೆಗಳು ಅಂತವನೇ. ದಾರಿ ಬಿಡಿ ನಾನು ಮೇಲೋಗ್ಬೇಕು. ದಾರಿ ಬಿಡಿ. ಗುರು ಏ ಗುರು, ಹೋಗ ಕಡೆ. ದಾರಿ ಬಿಡಿ. ಗುರು, ನಾನು ಇನ್ನ ಮೇಲೋಗಿಲ್ವಾ? ಮೊದ್ಲು ಬಂದಿರೋರ್ನ ಒಳಕ್ ಹಾಕೊಂಡು ಆಮೇಲೆ ನೀನ್ ಮೇಲಕ್ ಹೋಗು. ಯಾರೇ ಅವರೆಲ್ಲ ಡರ್ಟಿ ಪೀಪಲ್. ಸ್ವಲ್ಪನು ಮ್ಯಾನರ್ಸ್ ಇದ್ದಾಗ ನನ್ನ ರೂಮ್ಗೆ ಗೂಳಿ ನುಗ್ದಂಗ್ ನುಗ್ಬಿಟ್ಟವ್ರಲ್ಲ. ಚೆನ್ನಾಗಿ ಹೇಳಿದ್ರಿ ಸರ್. ನೀವು ಡೈರೆಕ್ಟರ್ ರೋಹನ್ ಕುಮಾರ್ ತಾನೆ? ಯಾವನೇ ಆ ಲೋಫರ್ ಮಗ ಇಲ್ಲ ಅಂದಿದ್ದು? ಹೊಸ ಪಿಕ್ಚರ್ ಪಂಗ್ನಾಮ ಅಂತ ಪೇಪರ್ ನಲ್ಲಿ ನ್ಯೂಸ್ ಕೊಟ್ಟಿರ್ಲಿಲ್ವಾ? ಹೀರೋ ಹೀರೋಯಿನ್ ಬೇಕು ಅಂತ. ಅವರೇ ಇವರು. ಓ, ನಮ್ಮ ಅನೌನ್ಸ್ಮೆಂಟ್ ನೋಡಿ ಬಂದಿರೋ ಹೀರೋಗಳು ಇವರೆಲ್ಲ. ವೆರಿ ಗುಡ್. ಏನಯ್ಯ, ನಮ್ಮ ಅನೌನ್ಸ್ಮೆಂಟ್ ನೋಡಿ ಎಷ್ಟು ಜನ ಹೀರೋಗಳು ಬಂದ್ಬಿಟ್ಟವ್ರೆ. ಹೀರೋಯಿನ್ಗಳೇ ಅಡ್ರೆಸ್ ಇಲ್ವಲ್ಲ. ದಾರಿ ಬಿಡಿ, ಓರ್ಲೆಪ್ಪ ಬೇಡ. ಓ ಬಂದ್ಬಿಟ್ಟವ್ರೆ. ಬಾಮ ಮುಂದೆ ಬಾ, ನಾಚಿಕೊಂಬೇಡ. ಶಿಷ್ಯ, ಇವಳನ್ನ ಕಬಡ್ಡಿ ಸೀನ್ಗೆ ಹಾಕು, ಅವಳನ್ನ ವಾಲಿಬಾಲ್ ಸೀನ್ಗೆ ಹಾಕು. ನನಗೆ ಸರ್ ನೀವೀಗ ಕೋಲ್ ಫೈಟಿಂಗ್ ಹಾಕ್ಬಿಡ್ತೀನಿ ಬಿಡು. ನೀವು ನನ್ನ ಹತ್ರ ಬಂದ್ಬಿಟ್ಟಿದಿರಲ್ಲ, ಈ ವರ್ಷನೇ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಪೋಸ್ಟರ್ಗಳು ಬ್ಯಾನರ್ಗಳು ಮೆರಿಬೇಕು. ಹಂಗ್ ಮಾಡ್ತೀನಿ. ಹೌದಾ ಸರ್? ಡೆಫಿನೆಟ್ ಆಗಿ. ಈಗ ನೀವೆಲ್ಲ ದುಡ್ಡು ಎಷ್ಟು ತಗೊಂಡಿದ್ದೀರಾ? ದುಡ್ಡು ಕೊಟ್ಟು ಯಾಕೆ ಮಾಡ್ಬೇಕಾ ಸರ್? ಇಲ್ಲ, ನಿಮ್ ಮುಖಕ್ಕೆ ಪುಕ್ಸಟ್ಟೆ ಪಾಟ್ ಮಾಡ್ತಾರೆ ರೇ. ನೀವು ಕೊಡೋ ದುಡ್ಡು ನನಗಲ್ಲ ಕಣ್ರಿ. ನೀವು ಮೇಕಪ್ ಡ್ರೆಸ್ ಸಿಂಗಾಪುರದಿಂದ ತರಿಸ್ತೀವಲ್ಲ ಅದಕ್ಕೆ. ಹಾಗಾದ್ರೆ ಎಷ್ಟು ಕೊಡ್ಬೇಕು ಸರ್? ಒಬ್ಬೊಬ್ರು 5,000 ರೂಪಾಯಿ ಕೊಡ್ಬೇಕು. 5,000? ಗಾಬರಿ ಆಗ್ಬೇಡ್ರಿ. ಇವಾಗ ಎಷ್ಟೈತೆ ಅಷ್ಟು ಕೊಡಿ. ಮಿಕ್ಕಿದ್ದು ಮೇಕಪ್ ಟೆಸ್ಟ್ ಬರ್ತಿರಲ್ಲ ಅವಾಗ ಕೊಡಿ. ಲೇ ಶಿಷ್ಯ, ಇವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಬಿಡು. ನಾನು ಸ್ವಲ್ಪ ಅಮಿತಾಬ್ ಬಚ್ಚನ್ ಮೀಟ್ ಮಾಡ್ಬೇಕು. ಓಕೆ ಗುರು, ಕೊಡಿ ಎಲ್ಲ ಕೊಡಿ. ನಮಸ್ಕಾರ. ತೆಗೀರಿ. ನಿಮ್ಗೂ ಪಾರ್ಟ್ ಬೇಕಾ? ಅಶೋಕ ಹೋಟ್ಲು ರೂಮ್ ನಂಬರ್ 107 ಬಂದ್ಬಿಡಿ. ನಮಸ್ಕಾರ. ಓಂ ವೀರಾಂಜನೇಯ ಪ್ರಸನ್ನಾಂಜನೇಯ ಕಾಪಾಡು ತಂದೆ ಕಾಪಾಡು. ಶ್ರೀರಾಮಚಂದ್ರ ಕಾಪಾಡು ತಂದೆ. ಬೆಳಗ್ಗೆನೆ ಒಳ್ಳೆ ಬೋಣಿ. ಹೋಟ್ಲು ಓನರ್. ಮೇರಾ ಭಾರತ್ ಮಹಾನ್. ವೀರಾಂಜನೇಯ ಪ್ರಸನ್ನಾಂಜನೇಯ ಆಂಜನೇಯ. ಈಡ್ಗಾಯ್ ಹೊಡೆದಿದ್ದಾಗೋಯ್ತು. ನಾಳಿಗ್ ಹೋಗಿ. ಈ ಹೋಟ್ಲು ಓನರ್ ನನ್ನ ಮಗ ಈಡ್ಗಾಯಿ ಹೊಡಿಯಕ್ಕೆ ಯೋಚನೆ ಮಾಡ್ತಾವನಲ್ಲ, ಇವನ ಮೇಲೆ ಭೂತಯಾದಿ 2 ಅಂತ ಕತೆ ಬರ್ತಾರೆ ಹೆಂಗೆ? ಪಾಂಡುರಂಗ ರಕ್ಷಮಾಂ ರಕ್ಷಮಾಂ. ಗುರು ಬಂಬಾಟ್ ಕಲೆಕ್ಷನ್. ಡಬ್ಬ ನನ್ನ ಮಗನೇ, ಬಂಬಾಟ್ ಕಲೆಕ್ಷನ್ ಅಂತ ಅವನು ತೋರಿಸ್ರೆ ಇರಬಾರ್ದಲ್ಲ ಮುಂಡಾಯಿಸ್ಬಿಡ್ತಾನೆ ಬಾಡಿಗೆ ವಜಾ ಹಾಕೋಣಕ್ಕೆ. ಪಡ ಪಡ ಶಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲು ಮೂಢ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದೊಳಿರುವ ಜೀವರಾಶಿಗಳನ್ನ ಮುಷ್ಟಿಯಲ್ಲಿ ಹುದು. ಇವನ್ ಯಾವನು ಡ್ರಾಮಾ ಕಂಪನಿ ಬರ್ತಾವನಲ್ಲ. ಮುಚ್ಚಬಾಯ್, ಬಯಲ್ನಾಟಕದವನೇ. ಇದೇನ್ ನಾಟಕದ ಕಂಪನಿ ಅಂತ ತಿಳ್ಕೊಬಿಟ್ಟೆ. ನಾವು ಸೀದಾ ಒಳಗೆ ನೀಚನೆ ಆತ್ಮನೆ ಕಠೋರ ಹೃದಯ ಪಾಪಿಯೇ. ನೀಚನೆ ಆತ್ಮನೆ ಕಠೋರ ಹೃದಯ ಪಾಪಿಯೇ. ಇಂದ್ರ ಚಂದ್ರ ದೇವಾದಿ ದೇವತೆಗಳು ಕೂಡ ಈ ಯಮನನ್ನು ಕಂಡರೆ ಗಡನೆ ನಡುಗುತ್ತಿರುವಾಗ ಅಷ್ಟ ನೀನೊಬ್ಬ ನರಾಧಮ ನನ್ನನ್ನು ತಡೆಯುತ್ತಿರುವೆಯಾ? ಬೇಡ ಕಡೆಯ, ಗದೆಲ್ ಹೊಡೆದ್ರೆ ಪೆಟ್ಟಾಗುತ್ತೆ ಕಡೆಯ. ಬಾಯಿ ಮುಚ್ಚು ಕತ್ತೆ ಬಡವ. ನಿನಗೆ ಈಗಲೇ ಪಾಶ ಹಾಕಿ ಬೆಂಕಿಯಲ್ಲಿ ಬೇಯಿಸುವೆ. ಕಟ್ಟಣ ಸರ್. ನೀವೇನ ಸರ್ ಡೈರೆಕ್ಟರ್ ರೋಷನ್ ಕುಮಾರ್ ಆದ್ರೆ? ಹೇಗಿತ್ತು ಸರ್ ನನ್ನ ಡೈಲಾಗ್ ಡೆಲಿವರಿ ಆಕ್ಟಿಂಗು? ಈ ಡೈಲಾಗ್ ಆಕ್ಟಿಂಗ್ ಅನ್ನ ಸರ್ ದೋಸೆ ಹಾಕ್ತಾ ಪ್ರಾಕ್ಟೀಸ್ ಮಾಡಿದೀನಿ ಸರ್. ಹೇಗಿತ್ತು ಸರ್? ನೀನು ನಮ್ಮ ಹೋಟೆಲ್ಲಿ ದೋಸೆ ಆಗ್ತಾ ಇದ್ದ ಆ ತೀರ್ಥಹಳ್ಳಿ ಹತ್ರ ಕುಡುಮಲ್ಲಿಗೆ ಕರಿಕುಪ್ಪ. ಹೌದು ಮಾರ್ರೆ. ಬಿದ್ದೋಗ ನಿನ್ಗೆ ಯಾಕೋ ಬಂತು ಸಿನಿಮಾ ನಟನಾಗೋ ಹುಚ್ಚು? ಇಲ್ರಿ, ನಾವು ಹುಟ್ಟು ಕಲಾವಿದಾಡಿನಿ. ಹಾಗಂತ ಬೋರ್ಡ್ ಹಾಕೋ. ಈ ಡೈರೆಕ್ಟರ್ ರೋಷನ್ ಕುಮಾರ್ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾರ್ರೆ. ಯಪ್ಪ, ಒಂದ್ ಕೆಲ್ಸ ಮಾಡ್ತೀಯ? ಏನ್ ಮಾಡ್ಲಿ? ಈ ಹಗ್ಗ ತಗೊಂಡೋಗಿ ಕಬ್ಬನ್ ಪಾರ್ಕ್ ಅಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಮರಕ್ಕೆ ನೇಣು ಹಾಕೊಂಡು ಸಾಯಿ ನನ್ನ ಮಗನೇ. ಆ ಸಿನಿಮಾ ಡೈರೆಕ್ಟರ್ 5 ತಿಂಗಳಿಂದ ಬಾಡಿಗೆ ಕೊಡದೆ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ. ಲೇ ಶಂಬ್ಯ, ಆ ಸಿನಿಮಾ ಡೈರೆಕ್ಟರ್ನ ಎಳ್ಕೊಂಡು ಬಾರೋ. ಕಬ್ಬನ್ನ ಹಿಂಡಿ ರಸ ತೆಗೆದು ಬಿಟ್ಟಿದೆ. ಏನ್ ಗುರು, ನಿನ್ ಬಗ್ಗೆ ಅಷ್ಟು ಕೆಟ್ಟಾಗಿ ಮಾತಾಡ್ತಾವನೆ. ಹೋಗ್ ಜಾಸ್ತಿ ಡಬ್ಬ ನನ್ನ ಮಗನೇ, ನೀನು ಅವ್ನು ಒದಕ್ಕೆ ಹೋದ್ರೆ ನಮ್ಮಿಬ್ರು ಜಾನ್ ನಿಖಾಲ್ ಮಾಡ್ಬಿಡ್ತಾನೆ. ಒಂದ್ ಕೆಲಸ ಮಾಡೋಣ, ನಾವ್ ಇಲ್ಲಿಂದ ಲೊಕೇಶನ್ ಶಿಫ್ಟ್ ಮಾಡೋಣ. ಹಂಗಂದ್ರೆ
ಅಂದ್ರೆ ಜಾಗ ಖಾಲಿ ಅಂತ ಅರ್ಥ. 5 ತಿಂಗಳಿಂದ ಬಾಡಿಗೆ ಕೊಡೋದಿಕ್ಕೆ ಯೋಗ್ಯತೆ ಇಲ್ದಿರೋ ಆ ನನ್ನ ಮಗ ಪಿಕ್ಚರ್ ತೆಗಿತಾನ, ಈ ಮುಸುಡಿನ ಹೀರೋ ಮಾಡ್ತಾನ. ಹಂಗಂತೀರ ಮಾರ್ಯಾರೆ? ಮತ್ತಿನ್ನೇನು ಅಪರೂಪಕ್ಕೆ ಬಂದಿದ್ಯಾ? ನಿನ್ನ ಹಾಳು ವೇಷ ಬಿಚ್ಚಾಕಿ ಒಂದ್ ಅರ್ಧ ಟೀ ಕುಡ್ದು ತೊಲಗಿವಂತೆ ಬಾ. ಬ್ಯಾಡಿ ಮಾರ್ರೆ, 2 ದಿವಸ ದೋಸೆ ಹಾಕ್ತೀನಿ, ಕಾಸು ಕೊಡಿ. ಈ ಡ್ರೆಸ್ ಬಾಡಿಗೆ ಕೊಡ್ಬೇಕು. ಎಲ್ಲಿಗೆ? ಪ್ರಭಾಶೀಶ್ವರಕ? ಅಯ್ಯೋ ನನ್ನ ಕರ್ಮವೇ. ಆ ದ್ವಾರಕಿಗೆ ನಾನ್ ಹೇಳ್ದೆ ಅಂತ ಒಂದ್ ಮಾತು ಹೇಳು. ದಣಿ ದಣಿ ಆ. ರೋಹನ್ ಕುಮಾರ್ ರೂಮ್ ಖಾಲಿ ಮಾಡ್ಕೊಂಡು ನೋಡ್ಬಿಟ್ಟಾರೆ. ರೂಮ್ ಖಾಲಿ ಮಾಡ್ಕೊಂಡು ಹೋಗಿದಾನ? ಎಲ್ಲ ನಟ ನಟಿಯರು ಫೋಟೋ ಬಿಟ್ಟು ಹೋಗಿದ್ದಾನೆ. ಫ್ಯಾನ್ ಇದೆ, ಟ್ಯೂಬ್ ಲೈಟ್ ಇದೆ. ಹಬ್ಬ, ಏನು ಕಳ್ತನ ಆಗಿಲ್ಲ. ದಣಿ ಬೆಡ್ಶೀಟ್ ದಿಂಬು ಹೊತ್ಕೊಂಡು ಹೋಗ್ಬಿಟ್ಟವನ. ಹೌದಲ್ಲ, ಹಾಳಾಗೋಗ್ಲಿ ಬಿಡು, ಪೀಡೆ ತೊಲಗ್ತು. ನೋಡ್ದೇನೋ ಕುಪ್ಪ ಯಪ್ಪ. ನಿನ್ನ ಸಿನಿಮಾ ಡೈರೆಕ್ಟರ್ ಕತೆ. ನಮಸ್ಕಾರ ನಮಸ್ಕಾರ. ನೀವೆಲ್ಲ ಹೀರೋ ಆಗ್ಲಿಕ್ ಬಂದವ್ರಾ? ಹೌದು ಸರ್. ತಮ್ಮನ್ನೆಲ್ಲ ಕೂರ್ಸಿ ನಾನು ಆಮೇಲೆ ಬಂದು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಡೈರೆಕ್ಟರ್ ನನ್ನ ಹತ್ರ ಹೇಳೋಗಿದ್ದಾರೆ. ಶೂಟಿಂಗ್ ಹೋಗಿದ್ದಾರಾ ಸರ್? ಇಲ್ಲ, ಹರಿಶ್ಚಂದ್ರ ಘಾಟ್ಗೆ ಹೋಗಿದ್ದಾರೆ. 5 ತಿಂಗಳಿಂದ ರೂಮ್ ಬಾಡಿಗೆ ಕೊಡ್ಲಿಕ್ಕೆ ಆಗದೆ ರೂಮ್ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಆ ಕತ್ತೆ ನನ್ನ ಮಗ. ನೀವು ಕತ್ತೆಗೆ ಮಾತ್ರ ಬೈಬೇಡಿ ಸ್ವಾಮಿ, ಯಾಕೋ? ಅದ್ ನಮ್ಮ ಮನೆ ದೇವ್ರು ಸ್ವಾಮಿ. ನೀನ್ ಯಾರೋ? ನಾನಾ ಡೈರೆಕ್ಟರ್ ರೋಹನ್ ಕುಮಾರ್ ನಮ್ ಲಾಂಡ್ರಿಲಿ ಬಟ್ಟೆ ವಾಶ್ ಮಾಡಿಸ್ಕೊಂಡು ಕಾಸು ಕೊಡ್ತಾ ಹೋಗಿದಾರೆ ಸ್ವಾಮಿ. ಕಾಸು ಕೇಳಿದ್ರೆ ನಿಮ್ಮ ಹತ್ರ ಡಿಪಾಸಿಟ್ ಇಟ್ಟಿದ್ದೀನಿ ಇಸ್ಕೊ ಅಂತ ಹೇಳಿದ್ರು. ಆಗಳ್ದ್ನ ಮಗ. ನೀವೆಲ್ಲ ಕೇಳ್ತಾ ಇದ್ರಿ ಅಂದ್ಮೇಲೆ ನಾನ್ ಕೊಡದೇ ಇರಕ್ಕಾಗತ್ತಾ? 1 ನಿಮಿಷ. ಮೊನ್ನೆ ತಾನೇ ಮಕ್ಕಳ ಡಿಪಾಸಿಟ್ ಇಟ್ಟಿದ್ದಾನಂತೆ. ಡಿಪಾಸಿಟ್. ಏ ಶಂಬ್ಯ, ದಣಿ ನಾಳೆಯಿಂದ ನಮ್ಮ ಹೋಟ್ಲ್ ಮುಂದೆ ಒಂದು ಬೋರ್ಡ್ ಬರ್ದು ಹಾಕಿಸ್ಬಿಡು. ಏನಂತ? ಯಾವುದೇ ಸಿನಿಮಾ ಡೈರೆಕ್ಟರ್ ನಮ್ಮ ಹೋಟ್ಲಲ್ಲಿ ಇಲ್ಲ, ಅದಕ್ಕೋಸ್ಕರ ಯಾವುದೇ ನಟ ನಟಿಯರು ಇಲ್ಲಿಗೆ ಹುಡುಕೊಂಡು ಬರೋದು ಬೇಕಾಗಿಲ್ಲ ಅಂತ. ಆಯ್ತು ದಣಿ. ಗೊತ್ತಾಯ್ತಾ? ಅದೇ ನನ್ನ ವಿಷಯ. ನಂದ ತಲೆಬಿಸಿ ಹಾಕಿ ನಾನು ಒತ್ತಾಡ್ತಾ ಇದ್ದೀನಿ, ನಡುವೆ ಇವನ್ ಬೇರೆ ಬಂದ್ಬಿಟ್ಟು ಅವಾಗ ಕೆಲಸ ನೋಡೋಗ. ಏನ್ ಮಾಡದಪ್ಪ, ಡ್ರೆಸ್ ಬಾಡಿಗೆ ಕೊಡಿದ್ರೆ ವಾಜಿತಾನಲ್ಲಪ್ಪ. ನಾನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗ್ ಕಾಣಿಸ್ತೀನಾ? ಇದೇನು ಅಶೋಕ, ಒಂದು ಹುಡುಗನ್ ಬೆಡ್ರೂಮ್ಗೆ ಅವಳಾಗೆ ಬಂದ್ರು ಸುಮ್ಮನೆ ಕೂತಿದ್ಯಲ್ಲ. ನಾನೇನಾದ್ರೂ ಹುಡುಗ ಆಗಿದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳ್ತಿದ್ಯಾ? ಅದು ಓದ್ತಾರ ಕಣ್ ಕಾಣ್ತಾರ. ಇಷ್ಟ ಮಾಡ ಇಂಥ ಕಾದಂಬರಿ ಎದುರಿಗಿರುವಾಗ ನೀನೇನು ಹಳೆ ಪುಸ್ತಕ ಓದ್ತಾ ಇದ್ಯಾ? ಈ ಕಾದಂಬರಿಲಿ ಏನೇನ್ ಪಾಠ, ಏನೇನ್ ವಿಷಯ ಇದೆ ಗೊತ್ತಾ? ಪಾಠ ಇದೇ ಸರಿಯಾದ ಪಾಠ. ನನ್ ಮಾತ್ ಕೇಳು.